ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರಿ. ಅದರಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಮಾಡಿಸುವುದು ಹೇಗೆ? ಜಾತಿ ಪ್ರಮಾಣ ಪತ್ರವನ್ನು ಮಾಡಿಸಬೇಕು ಅಂದರೆ ಕೆಲವೊಂದು ದಾಖಲೆಗಳು ಬೇಕು. ಏನು ದಾಖಲೆಗಳು ಅಂದರೆ, ಮೊದಲನೇದಾಗಿ ಶಾಲಾ ದಾಖಲಾತಿ. ಶಾಲಾ ದಾಖಲಾತಿನ ಹೇಗೆ ಮಾಡಿಸೋದು ಅಂದರೆ, ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಹತ್ರ ಹೋಗಿ ಒಂದು ಫೋಟೋ ಮತ್ತು ಶಾಲಾ ದಾಖಲಾತಿ ಖಾಲಿ ಒಂದು ಫಾರಂ ಇರುತ್ತೆ, ಆ ಫಾರಮನ್ನು ತಗೊಂಡೋದ್ರೆ ಅವರು ಭರ್ತಿ ಮಾಡಿ ನಿಮ್ಮ ಹತ್ರ ಕೊಡ್ತಾರೆ. ಅದನ್ನು ತಗೊಳ್ಳಿ. ನೆಕ್ಸ್ಟ್ ಎರಡನೇದು ನಿಮ್ಮ ಆಧಾರ್ ಕಾರ್ಡ್. ಮೂರನೇದು ರೇಷನ್ ಕಾರ್ಡ್. ರೇಷನ್ ಕಾರ್ಡು ಇಲ್ಲ ಅಂದರೆ ನಿಮ್ಮ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಅಂದರೆ ಆದಾಯ ಪ್ರಮಾಣ ಪತ್ರಕ್ಕೆ ಮಾತ್ರ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ಆದಾಯ ಪ್ರಮಾಣ ಪತ್ರ ನಮಗೆ ಬೇಕಿಲ್ಲ ಅಂದರೆ ಅದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೂರನೇದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಫೋಟೋ ಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಹಳೆಯ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇದನ್ನು ಕೂಡ ಲಗತ್ತಿಸ್ಬೋದು. ಇಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಲಾಯರಿಂದ ಒಂದು ಅಫಿಡೇವಿಟನ್ನು ಮಾಡಿಸ್ಕೊಂಡು, ನಾನು ಇಂಥ ಜಾತಿ ಇಂಥದಕ್ಕೆ ಸೇರಿದ್ದೀನಿ ಎಂಬುದನ್ನು ಲಾಯರಿಂದ ಒಂದು ಅಫಿಡೇವಿಟನ್ನು ಮಾಡಿಸ್ಬೇಕು. ಅಂದರೆ ನೋಟ್ರಿ ಮಾಡಿಕೊಡ್ತಾರೆ. ಆ ನೋಟ್ರಿನ ತಗೊಂಡು ನಾಡಾ ಕಚೇರಿಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು. ಇದೇ ಬೆಸ್ಟ್ ವೇ. ಬೇರೆ ಕಡೆ ಎಲ್ಲ ಅರ್ಜಿ ಹಾಕ್ಬೋದು, ಆದರೆ ನಾಡಾ ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸೋದು ಉತ್ತಮ. 40 ರೂಪಾಯಿನ ತಗೊಳ್ತಾರೆ. ನೆಕ್ಸ್ಟ್ 15 ದಿನಗಳ ಒಳಗಡೆ ನಾವು ನಿಮಗೆ ಈ ಒಂದು ಪ್ರಮಾಣ ಪತ್ರವನ್ನು ಕೊಡ್ತೀವಿ ಅಂತ ಆ ಸ್ಲಿಪ್ಪಲ್ಲೇ ಬರೆದಿರುತ್ತೆ. ನೆಕ್ಸ್ಟ್ ಕೆಲವೊಂದು ಪ್ರಶ್ನೆಗಳೇನಿದೆ ಅಂದರೆ, ನಮ್ಮ ತಂದೆ ತೀರೋಗಿದ್ದಾರೆ ಸರ್, ನಮ್ದು ಆಧಾರ್ ಕಾರ್ಡ್ ಇಲ್ಲ, ಏನು ಮಾಡೋದು? ಅಂಥವರು ತಮ್ಮ ತಂದೆಯ ಮರಣ ಪ್ರಮಾಣ ಪತ್ರವನ್ನು ಲಗತ್ತಿಸಿದರೆ ಸಾಕು. ನೆಕ್ಸ್ಟು ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂದರೆ ಹೊಸದಾಗಿ ನೀವು ಆಧಾರ್ ಕಾರ್ಡನ್ನು ಮಾಡಿಸ್ಕೋಬೇಕಾಗುತ್ತೆ. ಜೀವಂತವಾಗಿದೆ ಆಧಾರ್ ಕಾರ್ಡನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸರ್ ನಾವು ಕಳೆದ ಬಾರಿ GPST 2020 ಆದಂತಹ ಗೊಂದಲಗಳ ಕುರಿತಂತೆ ಯಾವ ರೀತಿ ಮಾಡಿಸ್ಕೊಳ್ಳಿ ಸರ್? ನೆಕ್ಸ್ಟ್ ನಮಗೆ ನೋಟಿಫಿಕೇಶನ್ ಆಗ್ತಾ ಇದೆ, ಯಾವ ರೀತಿ ಮಾಡಿಸ್ಬೇಕು ಸರ್? ಮೊದಲನೇದಾಗಿ ನಿಮ್ಗಿನ್ನೂ ಮದುವೆ ಆಗಿಲ್ಲ ಅನ್ನೋರ್ಗೆ ಮಾತ್ರ ಇದು. ಮದುವೆ ಆಗಿಲ್ಲ ಅನ್ನೋರಿಗೆ, ಯಾರು ಮದುವೆ ಆಗಿಲ್ಲ ಅವರು ತಮ್ಮ ತಂದೆಯ ಜಾತಿ ಪ್ರಮಾಣ ಪತ್ರ ಮತ್ತು ತನ್ನ ತಂದೆಯ ಆದಾಯ ಪ್ರಮಾಣ ಪತ್ರದ ಮೂಲಕ ಅವರು ತಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೋಬೋದು. ಇಷ್ಟು ದಾಖಲೆಗಳ ಜೊತೆಗೆ ಅವೆರಡನ್ನ ಕೊಟ್ಟರೆ ಮಾಡಿಕೊಡ್ತಾರೆ. ಹಾಗಾಗಿ ತಂದೆಯದೇ ಕನ್ಫರ್ಮ್ ಆಗುತ್ತೆ. ಅಂದರೆ ಮದುವೆ ಆಗಿಲ್ಲ ಅನ್ನೋರಿಗೆ ತಂದೆದು. ನೆಕ್ಸ್ಟ್ ಮದುವೆ ಆದವರಿಗೆ, ಇದು ಇಂಪಾರ್ಟೆಂಟು. ಮದುವೆ ಆದವರು, ನೀವು ಯಾವ ಜಾತಿಗಾರೇ ಮದುವೆಯಾಗಿ, ಯಾರನ್ನಾರೋ ಮದುವೆಯಾಗಿ, ಮದುವೆ ಆದ ನಂತರ ನಿಮ್ಮ ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ಕೊಡಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರಕ್ಕೆ ಗಂಡನ ಆದಾಯ ಪ್ರಮಾಣ ಪತ್ರವನ್ನೇ ಕೊಡಬೇಕಾಗುತ್ತೆ. ಏನು ಹೇಳುತ್ತೆ ಅಂದರೆ, ನೀವು ನೋಟಿಫಿಕೇಶನ್ ಹೊರಡಿಸಿದಾಗ ಅಪ್ಲಿಕೇಶನ್ ಹಾಕುವ ಗಂಟೆ, ಅಪ್ಲಿಕೇಶನ್ ಹಾಕ್ತಿಲ್ಲ ಅದು ಹಿಂದ್ಗಡೆ ಆ ದಿನಾಂಕದವರೆಗೆ ನೀವು ಮದುವೆ ಆಗಿದ್ರೆ ನೀವು ನಿಮ್ಮ ಗಂಡಂದನೇ ಕೊಡಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರವನ್ನು. ನೆಕ್ಸ್ಟು ಜಾತಿಗೆ ಯಾರೇ ಆಗಿರಲಿ, ಮದುವೆ ಆಗಿರಲಿ ಮದುವೆ ಆಗದೇ ಇರಲಿ, ಯಾರೇ ಆಗಿರಲಿ, ಜಾತಿಗೆ ತಂದೆಯ ಜಾತಿಯ ಪ್ರಮಾಣ ಪತ್ರವನ್ನೇ ಕೊಡಬೇಕಾಗುತ್ತೆ. ಇಲ್ಲಿ ತಂದೆದೇ ಇನ್ಕಮ್ ಆ್ಯಡ್ ಆಗುತ್ತೆ ಮತ್ತು ತಂದೆದೇ ಜಾತಿ ಆ್ಯಡ್ ಆಗುತ್ತೆ ಮದುವೆ ಆಗಿಲ್ಲದೆ ಹೋದ್ರೆ. ಮದುವೆ ಆಗಿರೋರ್ಗೆ ಮಾತ್ರ ತಂದೆಯ ಜಾತಿ ಆ್ಯಡ್ ಆಗುತ್ತೆ, ಗಂಡನ ಜಾತಿ ಆ್ಯಡ್ ಆಗಲ್ಲ. ಆದರೆ ತಂದೆಯ ಆದಾಯ ಆ್ಯಡ್ ಆಗುತ್ತೆ ಮದುವೆ ಆಗಿಲ್ಲದೆ ಹೋದವ್ರಿಗೆ. ಮದುವೆ ಆಗಿದ್ರೆ ಗಂಡನದು ಆದಾಯ ಆ್ಯಡ್ ಆಗುತ್ತೆ. ಹಾಗಾಗಿ ಮದುವೆ ಆಗಿದ್ರೆ ನಿಮ್ಮ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟು ಮಾಡಿಸ್ಕೋಬೇಕು. ಇಷ್ಟು ಕ್ಲಿಯರ್. ನೆಕ್ಸ್ಟು SC ST ಸಂಬಂಧಿಸಿದಂತಹ ಕೆಲವೊಂದು ಸಮಸ್ಯೆ ಇದೆ. ಅದರಲ್ಲಿ SC ಸಂಬಂಧಪಟ್ಟಂತೆ ಹೊಸ ಜಾತಿ ಪ್ರಮಾಣ ಪತ್ರಗಳನ್ನು ಪಡ್ಕೋಬೇಕಾಗುತ್ತೆ. ಈಗ ಅವರು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹೇಗೆ ಮಾಡಿಸ್ಕೊಳ್ಳೋದು ಅಂತ. ಮೇಲಿನ ಇರ್ತಕ್ಕಂತಹ ದಾಖಲೆಗಳ ಜೊತೆಗೆ ನೀವು ಅದನ್ನು ಸಲ್ಲಿಸಿದ್ರೆ ನಿಮಗೂ ಕೂಡ ಮಾಡಿಕೊಡ್ತಾರೆ. ಆದರೆ ಪ್ರೊಸೆಸಿಂಗ್ ಸ್ವಲ್ಪ ಚೇಂಜ್ ಇದೆ. OBCಗಳಿಗಾದರೆ ಎಲ್ರಿಗೂ ಮೊದಲು ಹೇಗಿತ್ತು ಅಂದರೆ, ನಾವು ಸಲ್ಲಿಸಿದಂತಹ ದಾಖಲಾತಿಗಳು VA ಅಕೌಂಟ್ಗೆ ಹೋಗ್ತಿತ್ತು. ಆ ಲಾಗಿನ್ ಅವರು ಚೆಕ್ ಮಾಡಿ ನೆಕ್ಸ್ಟು ಅವರು RI ಲಾಗಿನ್ ಕಳಿಸ್ತಿದ್ರು. ನೆಕ್ಸ್ಟ್ RI ಲಾಗಿನಿಂದ ಉಪ ತಹಸೀಲ್ದಾರ್ ಅಥವಾ ತಹಸೀಲ್ದಾರ್ ಲಾಗಿನ್ ಹೋಗಿ ನಮಗೆ ಪ್ರಮಾಣ ಪತ್ರವನ್ನು ಕೊಡ್ತಿದ್ರು. ಆದರೆ ಈಗ ಜಾತಿ ಬದಲಾವಣೆ ಆಗೋದ್ರಿಂದ, ಉಪವರ್ಗೀಕರಣ ಆಗಿರೋದ್ರಿಂದ ಇದು AC ಅವರ ಅಂದರೆ ಉಪವಿಭಾಗಾಧಿಕಾರಿಗಳ ಲಾಗಿನ್ಗೆ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಅಂದರೆ 15 ದಿನಗಳ ಒಳಗಡೆ ಖಂಡಿತ ಕೊಟ್ಟೆ ಕೊಡ್ತಾರೆ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಗೊಂದಲಗಳಿದ್ರೆ
ನಾವು ಅಥವಾ ಯಾವ ಗ್ರೂಪಿಗೆ ಸೇರ್ತೀವಿ, ಎಗೆ ಸೇರ್ತೀವ, ಬಿಗೆ ಸೇರ್ತೀವಿ ಅಂತ ತಿಳ್ಕೊಬೇಕು ಅಂದರೆ ನಮ್ಮ ಇಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀವಿ, ಅದರ ಮೂಲಕ ನೀವು ನೋಡಿ ತಿಳ್ಕೊಬೋದು. ಇಷ್ಟು ಜಾತಿಗೆ ಸಂಬಂಧಪಟ್ಟಂತಹ ಅದೇ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್